ಈಗ ಏನಾಗಿದೆ, ಚುನಾವಣಾ ಆಯೋಗದ ಗೈಡ್ಲೈನು ಬಹಳ ಕ್ಲಿಯರ್ ಆಗಿದೆ. ನಾವು ಇದು SIR ಅಂತ ಏನಿದೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮನೆ ಮನೆಗೆ ಭೇಟಿ ಮಾಡಿ ನೀವು ವೋಟರ್ ಲಿಸ್ಟ್ನ ಅಪ್ಡೇಟ್ ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಎಲ್ಲ ಗುಂಪಾಗಿ ಜನರನ್ನು ಸೇರಿಸಿ ಮಾಡೋಂಥದ್ದು ಇದು ಕಾನೂನು ಬಾಹಿರ. ಅದರಿಂದ ಇದರ ಬಗ್ಗೆ ಕ್ರಮ ತಗೋಬೇಕು ಅಂತ ನಮ್ಮ BJP ಮತ್ತು JDS ಎರಡೂ ಪಕ್ಷಗಳು ಸೇರಿ ಇಲ್ಲಿ ರಾಜ್ಯದ ಎಲೆಕ್ಷನ್ ಕಮಿಷನರ್ಗೂ ಕೊಟ್ಟಿದ್ದಾರೆ, ಈಗ ಅಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೂ ಕೊಡ್ತಾ ಇದ್ದಾರೆ. ಆ ಥರ ಅಲ್ಲ, ಪ್ರೊಸೀಜರ್ ಫಾಲೋ ಮಾಡಿ. ಅಂದರೆ ಪ್ರೊಸೀಜರ್ ಏನು ಹೇಳುತ್ತೆ, ಮನೆ ಮನೆಗೆ ಭೇಟಿ ಮಾಡಿ ಅದು ವೋಟರ್ ಲಿಸ್ಟ್ನ ಅಪ್ಡೇಟ್ ಮಾಡಬೇಕು. ಏನು ಹೊಸ್ದಾಗಿ ಸೇರಿಸ್ಬೇಕಾ, ಅಥವಾ ಯಾರಾದರೂ ಅಲ್ಲಿ ಮರಣ ಹೊಂದಿದ್ದಾರಾ, ಅಥವಾ ಬೇರೆ ಕಡೆ ಹೋಗಿದ್ದಾರಾ, ಅಷ್ಟೇ. ಅಂದರೆ ಲೆಜಿಟಿಮೇಟ್ ವೋಟರ್ ಒಬ್ರದ್ದು ಮಿಸ್ ಆಗಬಾರ್ದು. ಲೆಜಿಟಿಮೇಟ್ ಏನಿದೆ ಅಂದರೆ ಮತದಾನದ ಹಕ್ಕು ನಮ್ಮ ಭಾರತೀಯರಿಗೆ ಪ್ರತಿಯೊಬ್ಬನಿಗೂ ಸಿಗಬೇಕು ಅನ್ನೋದೇ ಮೂಲ ಉದ್ದೇಶ.